ಬಿಜೆಪಿ ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕಾಯುಕ್ತದವರು ರೇಡ್ ಮಾಡಿ ಬಂಧಿಸಿ ಈಗ ಆಲ್ರೆಡಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಇನ್ನು ಬಂಧಿತ ಪ್ರಶಾಂತ್ ಮಾಡಾಳ್ IPS ಅಧಿಕಾರಿಯೊಬ್ಬರ ಸಂಬಂಧಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಂಧಿತ ಪ್ರಶಾಂತ್ ಮಾಡಾಳ್ IPS ಅಧಿಕಾರಿಯೊಬ್ಬರ ಸಂಬಂಧಿ. 2008ರಲ್ಲಿ KS ಪಾಸ್ ಮಾಡಿದ್ದಂಥ ಪ್ರಶಾಂತ್ ಮಾಡಾಳ್ 2017ರಿಂದ 2021ರವರೆಗೆ ACBಯಲ್ಲೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಂಥ ಪ್ರಶಾಂತ್ ACBಯಲ್ಲಿ ಫೈನಾನ್ಸ್ ಕಂಟ್ರೋಲರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ರಂತೆ. ಪ್ರಶಾಂತ್ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ರು. KRIDL ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡ್ತಾ ಇದ್ವಿ. 2017ರಲ್ಲಿ 55 ಕೋಟಿ ಹಣವನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದಂಥ ಒಂದು ದೊಡ್ಡ ಆರೋಪ ಇತ್ತು. ಅದಿನ್ನೂ ಕೂಡ ತನಿಖೆಯ ಹಂತದಲ್ಲಿದೆ. ಆ ಸಂದರ್ಭದಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು. ತದನಂತರ 2017ರಿಂದ 2021ರವರೆಗೆ ACBಯಲ್ಲೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ರಂತೆ ಪ್ರಶಾಂತ್. ಎರಡನೇ ಪ್ರಮುಖ ಆರೋಪ ಇವ್ರ ಮೇಲೆ ಎದುರಾಗಿ ಈಗ ಆಲ್ರೆಡಿ ಬಂಧನಕ್ಕೊಳಗಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮೊದಲೇ ಬಾರಿಗೆ ಆರೋಪ ಎದುರಾಗಿದ್ದು 2017ರಲ್ಲಿ. ಬಂಧಿತ ಪ್ರಶಾಂತ್ ಮಾಡಾಳ್ IPS ಅಧಿಕಾರಿಯೊಬ್ಬರ ಸಂಬಂಧಿ ಅಂತ ಹೇಳಲಾಗ್ತದೆ. ಸಂಬಂಧಿ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ, ಗೊತ್ತಿರುವಂಥವ್ರೆಲ್ಲರೂ ಕೂಡ ಇರ್ತಾರೆ, ಅದು ಲೆಕ್ಕ ಅಲ್ಲ. ಆದರೆ 2008ರಲ್ಲಿ KS ಪಾಸ್ ಮಾಡಿದ್ದಂಥ ಪ್ರಶಾಂತ್ 2008ರ ಸಂದರ್ಭದಲ್ಲಿ ಅವರ ತಂದೆ ಮೊದಲ ಬಾರಿಗೆ ಶಾಸಕರಾಗಿದ್ದರು. 2008ರ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಟೈಮ್ನಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಸುನಿಲ್, ಪ್ರಶಾಂತ್ ಹಿನ್ನೆಲೆ ಮತ್ತೆ ಇದುವರೆಗೂ ಕಾರ್ಯನಿರ್ವಹಿಸ್ಕೊಂಡ್ ಬಂದಿದ್ದಂಥದ್ದು ಯಾವ ರೀತಿಯಾಗಿತ್ತು, ಯಾವೆಲ್ಲ ಆರೋಪಗಳು ಎದುರಾಗಿದ್ವು, ಯಾವ ರೀತಿಯಾಗಿ ಸಂಕಷ್ಟವನ್ನು ಎದುರಿಸಿದ್ರು ಈ ಹಿಂದೆನೂ ಕೂಡ? ಪೃಥ್ವಿ, 2008ರ ಬ್ಯಾಚ್ನ KS ಅಧಿಕಾರಿ ಈ ಪ್ರಶಾಂತ್ ಅವರು 2008ರಲ್ಲೂ ಕೂಡ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಿದರು. ಜೊತೆಗೆ ACBಯಲ್ಲೂ ಕೂಡ ಅವರು 4 ವರ್ಷ ಕೆಲಸ ಮಾಡಿದರು ಅನ್ನುವಂಥದ್ದು ವಿಶೇಷ. 2017ರಿಂದ 2021ರವರೆಗೆ ಫೈನಾನ್ಷಿಯಲ್ ಕಂಟ್ರೋಲರ್ ಆಗಿ ACB ಅನ್ನುವಂಥ ಒಂದು ಇಲಾಖೆಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸಿದರು. ಆದರೆ ಇವತ್ತು ಈ ACB ಕ್ಲೋಸ್ ಆದ ನಂತರ ಮರುಸ್ಥಾಪನೆಯಾದಂತಹ ಲೋಕಾಯುಕ್ತ ಕಡೆಯಿಂದ ಟ್ರ್ಯಾಪ್ ಆಗಿ ಇವತ್ತು ಅವರೇ ಅರೆಸ್ಟ್ ಆಗುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು. 4 ವರ್ಷಗಳ ಕಾಲ ACBಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಆರೋಪಗಳು ಕೂಡ ಬಂದಿರಲಿಲ್ಲ. ಅವರು ಕೆಲಸದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಇರಲಿಲ್ಲ ಅನ್ನುವಂಥದ್ದು ಮಾಹಿತಿ ಬಂದಿರೋದು. ಆದರೆ ಅದಾದ ಬಳಿಕ ತಂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅವರ ಸೂಚನೆ ಪ್ರಕಾರ ನಿನ್ನೆ ಹಣವನ್ನು ಸ್ವೀಕಾರ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಟ್ರ್ಯಾಪ್ ನಡೆದಿರುವಂಥದ್ದು. ಮತ್ತು ಇದರ ಹಿಂದೆ ಬೇರೆ ಸಾಕಷ್ಟು ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿದೆ. ಏನಂತ ಹೇಳಿದರೆ, ಇವರು ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇಲಾಖೆಯಲ್ಲಿ ತಮ್ಮ ಕರ್ತವ್ಯವನ್ನು ಮಾಡೋದ್ರ ಜೊತೆಗೆ ತಮ್ಮ ತಂದೆಗೆ ಸಂಬಂಧಪಟ್ಟಂಥ ಡೀಲ್ಗಳನ್ನು ಕುದುರಿಸುವಂಥದ್ದು, ಹಣವನ್ನು ಸಂಗ್ರಹ ಮಾಡುವಂಥದ್ದು, ಇದೆಲ್ಲ ಪ್ರಕ್ರಿಯೆಗಳನ್ನು ಕೂಡ ಇವರೇ ಮಾಡ್ತಿದ್ರು ಅನ್ನುವಂಥ ವಿಚಾರ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಮೂಲಕ ಬೆಳಕಿಗೆ ಬಂದಿದೆ. ಅಲ್ಲದೆ ಈ ಹಿಂದೆ ಅವರದ್ದು KRDLಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಸುಮಾರು 55 ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದಂಥ ಒಂದು ಆರೋಪ ಕೂಡ ಇವ್ರ ಮೇಲಿದೆ. ಅವತ್ತು ಕೂಡ ಇವರು ಸಸ್ಪೆಂಡ್ ಆಗಿದ್ರು. ಇಷ್ಟೆಲ್ಲ ಹಿನ್ನೆಲೆ ಉಳ್ಳಂತಹ ಒಬ್ಬರು ವ್ಯಕ್ತಿ ಅವರು ನಿನ್ನೆ ಈ ಒಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿ ಈ ಒಂದು ಟ್ರ್ಯಾಪ್ನ ನಡೆಸಿ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ಆ ಒಂದು ಸ್ಪಾಟ್ನಲ್ಲೇ ರಿಕವರ್ ಮಾಡ್ಕೊಂಡಿದ್ರು. ಮತ್ತು ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಮಾರು 8 ಕೋಟಿಗೂ ಅಧಿಕ ಹಣವನ್ನು ಈಗ ಸೀಸ್ ಮಾಡಲಾಗಿರುವಂಥದ್ದು. ಈಗ ಮತ್ತೊಂದು ಲೇಟೆಸ್ಟ್ ಆಗಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ, ಇವತ್ತೇ ED ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಕೊಡುವಂಥ ಒಂದು ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು ಸದ್ಯ ಲೋಕಾಯುಕ್ತ ಮೂಲಗಳಿಂದ ಕೂಡ ತಿಳಿದು ಬಂದಿದೆ. ಪೃಥ್ವಿ. ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ.